ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕೋಟಿ ಇದ್ದರೇನು ಮಾನವೀಯತೆ ಮೌಲ್ಯವಿಲ್ಲದ ಜೀವನ ನಿರರ್ಥಕ. ಜೀವನವೆಂಬುದು ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ, ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಮತ್ತು ದಾನ ಧರ್ಮ ಎಂಬ ಹುಟ್ಟು ಅವಶ್ಯಕ. ಮಾನವೀಯತೆಗೆ ಪ್ರತಿರೂಪವಾದಂತಹ ಮೀನರಾಶಿಯವರ ಬಾಲ್ಯ ಜೀವನ, ಯೌವನಾವಸ್ಥೆ, ವೃದ್ಧಾಪ್ಯ ಜೀವನ, ನಿಮ್ಮ ಮಕ್ಕಳ ಗುಣ ಸ್ವಭಾವಗಳು, ವೈವಾಹಿಕ ಜೀವನ, ನಿಮ್ಮ ಜೀವನ ಸಂಗಾತಿಯ ಗುಣಗಳು, ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಮೀನರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂದರೇನೆ ಗಲಾಟೆ ಮಾಡುವುದು, ಕಿರುಚಾಡುವುದು, ಕೂಗಾಡುವುದು, ಹಠ ಮಾಡುವುದು, ಚಂಚಲವಾದಂತಹ ಮನಸ್ಥಿತಿ, ಈ ರೀತಿ ಇದ್ದೇ ಇರ್ತಾರೆ. ತಂದೆ ತಾಯಿಗೆ ಟೆನ್ಷನ್ ಕೊಡ್ತಾರೆ. ಆದರೆ ಮೀನರಾಶಿಯ ಮಕ್ಕಳು ಚಿಕ್ಕವರಿದ್ದಾಗಲೇ ಶಾಂತ ಸ್ವಭಾವದವರು. ತಂದೆ ತಾಯಿಗೆ ಹೆಚ್ಚು ತೊಂದರೆಗಳನ್ನು ಕೊಡುವುದಿಲ್ಲ. ತಾಯಿಗೆ ಪ್ರಿಯವಾದಂತಹ ಮಗುವಾಗಿರ್ತಾರೆ ಹಾಗೂ ತನ್ನ ತಾಯಿಯನ್ನು ಹೆಚ್ಚು ಪ್ರೀತಿಸುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಪೂಜೆ, ಮಂತ್ರಪಠನೆ, ದೇವರ ನಾಮ, ಶ್ಲೋಕ ಇವುಗಳ ಅಭ್ಯಾಸವನ್ನು ಬೆಳೆಸಿಕೊಂಡಿರುತ್ತಾರೆ. ನೋಡಲು ಆಕರ್ಷಕ, ಸುಂದರವಾಗಿರುತ್ತಾರೆ. ಇವರ ಮಾತಿನಲ್ಲಿ ಮಾಧುರ್ಯತೆ, ಆಕರ್ಷಿಸುವಂತಹ ಶಕ್ತಿ ಇರುತ್ತದೆ. ಮೃದುವಾಗಿ ಮಾತನಾಡುವವರು. ಮೀನರಾಶಿಯ ಮಕ್ಕಳು ಬುದ್ಧಿವಂತರು, ವಿದ್ಯಾವಂತರು, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಉಳ್ಳವರು, ಗ್ರಹಿಸುವಂತಹ ಶಕ್ತಿ ಹೆಚ್ಚಾಗಿ ಕಾಣಬಹುದು. ಮೀನರಾಶಿಯ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಇಂಪಾರ್ಟೆನ್ಸ್ ಬೇಕು. ಎಲ್ಲರ ಗಮನವನ್ನು, ಎಲ್ಲರ ಅಟೆನ್ಷನನ್ನು ತನ್ನ ಕಡೆ ಸೆಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ತನಗೆ ಗೊತ್ತಿರುವಂತಹ ವ್ಯಕ್ತಿಗಳ ಜೊತೆಗೆ ಮಾತ್ರ ಬೆರೆಯಲು, ಸಮಯ ಕಳೆಯಲು ಇಷ್ಟಪಡುತ್ತಾರೆ. ಹೊಸ ವ್ಯಕ್ತಿಗಳ ಜೊತೆ ಬೇಗ ಮಿಂಗಲ್ ಆಗುವುದಿಲ್ಲ. ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತಾರೆ ಮೀನರಾಶಿಯ ಮಕ್ಕಳು. ಮೀನರಾಶಿಯವರ ಯೌವನದ ಬಗ್ಗೆ ನೋಡೋಣ. ಮೀನರಾಶಿಯ ಅಧಿಪತಿ ಗುರುಗ್ರಹ ಆಗಿರುವುದರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್, ವೇ ಆಫ್ ಟಾಕಿಂಗ್ ಬಹಳ ಚೆನ್ನಾಗಿರುತ್ತದೆ. ಸ್ಪಷ್ಟವಾಗಿ, ಸ್ಫುಟವಾಗಿ ಮಾತನಾಡುತ್ತೀರಾ. ಮುತ್ತು ಪೋಣಿಸಿದ ರೀತಿಯಲ್ಲಿ ಮಾತನಾಡುತ್ತೀರಾ. ಕೌನ್ಸಿಲಿಂಗ್ ಫೀಲ್ಡ್, ಡಾಕ್ಯುಮೆಂಟೇಷನ್, ಮಾರ್ಕೆಟಿಂಗ್ ಫೀಲ್ಡ್, ಜಡ್ಜ್ಗಳಾಗಬಹುದು, ಟೀಚಿಂಗ್, ಹೀಲಿಂಗ್ ಫೀಲ್ಡಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೆಯಬಹುದು. ಮೀನರಾಶಿಯವರು ಯೌವನದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಳ್ಳುತ್ತೀರಾ. ಏನಾದರೂ ಒಂದು ವಸ್ತುವನ್ನು ತೆಗೆದುಕೊಳ್ಳಲು ಹೋದರೆ ಆ ವಸ್ತುವನ್ನು ತೆಗೆದುಕೊಳ್ಳಲು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ದೀರ್ಘವಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೀರಾ. ಬೇಗ ಕೋಪ ಮಾಡಿಕೊಳ್ಳುವುದಿಲ್ಲ. ಕೋಪ ಮಾಡಿಕೊಂಡರೆ ಬೇಗ ತಣ್ಣಗಾಗುವುದಿಲ್ಲ. ಕೋಪ ಬಂದಾಗ ಮೌನಕ್ಕೆ ಶರಣಾಗುತ್ತೀರಾ. ನಿಮ್ಮ ಕೋಪವನ್ನು ಎಲ್ಲರ ಮೇಲೂ ಕೂಗಾಡಿ, ಕಿರುಚಾಡಿ ಪ್ರದರ್ಶನ ಮಾಡುವುದಿಲ್ಲ. ನಿಮ್ಮ ಶತ್ರುಗಳನ್ನು ಕ್ಷಮಿಸುವಂತಹ ಗುಣದವರು. ಯಾರ ಮೇಲೂ ದ್ವೇಷವನ್ನು ಸಾಧಿಸುವ ಪ್ರಯತ್ನ ಮಾಡುವುದಿಲ್ಲ. ದೇವರಿಗೆ, ಪ್ರಕೃತಿಗೆ ಬಿಟ್ಟು ಬಿಡುತ್ತೀರಾ. ಕರ್ಮಕ್ಕೆ, ದೇವರಿಗೆ ಗೌರವ ಕೊಡುವವರು. ಜಗಳದಿಂದ ದೂರ ಇರಲು ಇಷ್ಟಪಡ್ತೀರಾ. ಮೀನರಾಶಿ ಹಾಗೂ ಕಟಕ ರಾಶಿಯವರು ಜಗಳ, ಗಲಾಟೆ ಅಂದರೇನೆ ದೂರವಿರುತ್ತಾರೆ. ಭಾವನಾ ಜೀವಿಗಳು. ಕಲ್ಪನೆಯಲ್ಲಿ ಮುಳುಗಿರುತ್ತೀರಾ. ಆದರೆ ಮೂಢನಂಬಿಕೆಯಿಂದ ದೂರವಿರುತ್ತೀರಾ. ಪ್ರಾಕ್ಟಿಕಲ್ ಆಗಿ ಯೋಚಿಸುತ್ತೀರಾ. ನೀವು ತುಂಬ ಎಮೋಷ್ನಲ್, ಕೇರಿಂಗ್, ಲವಬಲ್ ಪರ್ಸನ್. ಕಷ್ಟದಲ್ಲಿರುವವರಿಗೆ ಎಮೋಷ್ನಲ್ ಆಗಿ ಸಪೋರ್ಟ್ ಮಾಡ್ತೀರಾ. ಅವರ ಅವಶ್ಯಕತೆಗೆ ಅನುಗುಣವಾಗಿ ಸಹಾಯ ಮಾಡುವಂತಹ ಉದಾರಿ ಸ್ವಭಾವದವರು. ಯೋಚಿಸಿ ತಾಳ್ಮೆಯಿಂದ ಕೆಲಸ ಮಾಡುತ್ತೀರಾ. ಮೀನರಾಶಿಯವರು ತನ್ನ ತಂದೆ ತಾಯಿ, ಗುರು ಹಿರಿಯರಿಗೆ ಗೌರವಿಸುತ್ತೀರಾ. ಮೀನರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ವೃದ್ಧಾಪ್ಯದಲ್ಲಿ ಗ್ಯಾಸ್ಟ್ರಿಕ್, ಲಿವರ್ ರಿಲೇಟೆಡ್ ಆರೋಗ್ಯ ಸಮಸ್ಯೆಗಳು, ಕಣ್ಣಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ವಯಸ್ಸಾದಂತೆ ಜ್ಞಾನವನ್ನು ಹಂಚುವ, ಕಲಿಯುವ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ. ಜ್ಞಾನವನ್ನು ಹಂಚುವ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತಾ ಹೋಗ್ತೀರಾ. ಸಲಹೆ ಕೊಡುವುದು. ಮೀನರಾಶಿ ಹಾಗೂ ಧನಸ್ಸು ರಾಶಿಯವರು ತನ್ನಲ್ಲಿರುವಂತಹ ಜ್ಞಾನವನ್ನು ಹಂಚುವಂತಹ, ತಿಳುವಳಿಕೆ ನೀಡುವಂತಹ ಕೆಲಸದಲ್ಲಿ ತಲ್ಲೀನರಾಗುತ್ತೀರಾ. ವಯಸ್ಸಾದಂತೆ ನೀವು ನಿಮ್ಮ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುತ್ತೀರಾ. ನಿಮಗೆ ಹೆಚ್ಚು ಆರೋಗ್ಯ ಸಮಸ್ಯೆಗಳು ಕಾಡುವುದಿಲ್ಲ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಇದ್ದೇ ಇರುತ್ತವೆ. ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತೀರಾ. ಮೀನರಾಶಿಯವರ ಮಕ್ಕಳ ವಿಚಾರದ ಬಗ್ಗೆ ನೋಡೋಣ. ನಿಮ್ಮ ಮಕ್ಕಳು ತುಂಬ ಚುರುಕಾಗಿರುತ್ತಾರೆ.
ನೀವು ಚಿಕ್ಕ ಮಗುವಾಗಿದ್ದಾಗ ಶಾಂತಿ ಸಮಾಧಾನವಾಗಿ ಇರುವಷ್ಟು ನಿಮ್ಮ ಮಕ್ಕಳು ಸಮಾಧಾನವಾಗಿ ಕೂತ್ಕೊಳ್ಳೋದಿಲ್ಲ. ಒಂದು ಕಡೆ ಕೂರಲ್ಲ ನಿಲ್ಲಲ್ಲ. ಅತಿಯಾದಂತಹ ಚಟುವಟಿಕೆಯಿಂದ ಪಾದರಸದಂತಹ ಚುರುಕು ಸ್ವಭಾವದವರು. ಮಾತನಾಡುವಂತಹ ಕಲೆ ಚೆನ್ನಾಗಿರುತ್ತದೆ. ನಿಮ್ಮ ಮಕ್ಕಳು ತುಂಬ ಶಾರ್ಪ್ ಮೈಂಡೆಡ್, ಸಕಲ ಕಲಾ ವಲ್ಲಭರಾಗಿರುತ್ತಾರೆ. ಆನ್ಲೈನಲ್ಲಿ ಬ್ಯುಸಿಯಾಗಿರ್ತಾರೆ. ಶಾಪಿಂಗ್ ಮಾಡಲು ಇಷ್ಟ, ಲಕ್ಸುರಿಯಸ್ ಥಿಂಗ್ಸ್ಗಳ ಕಡೆ ಅಟ್ರಾಕ್ಟ್ ಆಗುತ್ತಾರೆ. ಮೀನರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಬಗ್ಗೆ ಹೀಗೆ ಕಂಪ್ಲೇಂಟ್ ಮಾಡುತ್ತಾರೆ. ನೀನು ನಿನ್ನ ಮಾತನ್ನೇ ಸರಿ ಎಂದು ವಾದಿಸುವ ತುಂಬ ಜ್ಞಾನವಂತ ಅಂದುಕೊಂಡಿದ್ದೀಯಾ ಎಂದು ಹೇಳುತ್ತಾರೆ. ಏನೇ ವಾದ ವಿವಾದ ಆದರೂ ಮೀನರಾಶಿಯವರ ವೈವಾಹಿಕ ಜೀವನ ಸುಮಧುರವಾಗಿರುತ್ತದೆ. ನಿಮ್ಮ ಲೈಫ್ ಪಾರ್ಟ್ನರ್ನ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರುತ್ತದೆ. ತುಂಬ ಬುದ್ಧಿವಂತರಾಗಿರುತ್ತಾರೆ. ಟೀಚಿಂಗ್ ಫೀಲ್ಡ್, ಕಂಪ್ಯೂಟರ್ ರಿಲೇಟೆಡ್, ಸಾಫ್ಟ್ವೇರ್, ಹಾರ್ಡ್ವೇರ್, ಕಮ್ಯುನಿಕೇಷನ್, ಮಾರ್ಕೆಟಿಂಗ್ ಫೀಲ್ಡಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಜಾಬ್ ಮಾಡ್ತಾ ಇರ್ತಾರೆ. ಮೀನರಾಶಿಯವರಿಗೆ 26 ವರ್ಷ ಅಥವಾ 27 ವಯಸ್ಸಿನ ನಂತರ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ಸಮಯ. 38ನೇ ವರ್ಷದ ಒಳಗೆ ಫೈನಾನ್ಷಿಯಲಿ, ಪ್ರೊಫೆಷ್ನಲಿ ಸಕ್ಸಸ್ಸನ್ನು ಕಾಣುತ್ತೀರಾ. 38ನೇ ವರ್ಷದ ಒಳಗೆ ಉತ್ತಮ ಸಾಧನೆಯನ್ನು, ಹೆಸರು, ಕೀರ್ತಿ, ಗೌರವವನ್ನು ಗಳಿಸಿರುತ್ತೀರಾ. ತೃಪ್ತಿಕರವಾದಂತಹ ಜೀವನವನ್ನು ನಡೆಸುತ್ತೀರಾ ಮೀನರಾಶಿಯವರು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.